ಎಲ್ರಿಗೂ ನಮಸ್ತೆ. ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಇವತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಇರೋ ಒಂದು ಮಾಡಿಫೈಡ್ ಟಾಪಿಕ್ ಕ್ವಶನ್ ಟ್ಯಾಗ್ ಬಗ್ಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ. ಆ್ಯಂಡ್ ಆಲ್ಸೋ SSLC ಸ್ಟೂಡೆಂಟ್ಸ್ಗೆ ಆ್ಯಂಡ್ PUC ಸ್ಟೂಡೆಂಟ್ಸ್ ಆಲ್ಸೋ ಹೆಲ್ಪ್ ಆಗುತ್ತೆ ಕ್ವಶನ್ ಟ್ಯಾಗ್. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇವತ್ತು, ಸರಿನಾ? ನಾವು ಕ್ವಶನ್ ಟ್ಯಾಗ್ ನಮ್ಗೆ ಬರಬೇಕಂದ್ರೆ ನಮಗೆ ಆ್ಯಕ್ಚುಲಾಗಿ 3 ರೂಲ್ಸ್ ಗೊತ್ತಿರಬೇಕು. ನಮಗೆ ಯಾವುದ್ಯಾವುದಾದ್ರು ರೂಲ್ಸು, ಹೇಗೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಆ ರೂಲ್ಸ್ ಹೇಗೆ ನೆನಪಿಟ್ಕೋಬೇಕು, ಹಾಗೆ ರೂಲ್ಸನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಓಕೆನಾ? ಸೊ ಹಾಗಾದರೆ ತಡ ಮಾಡೋದು ಬೇಡ, ಇವಾಗ ಶುರು ಮಾಡೋಣ. ರೂಲ್ ನಂಬರ್ 1, ಟೋಟಲ್ ಆಗಿ 3 ರೂಲ್ಸ್ ಇರುತ್ತೆ. ಕ್ವಶನ್ ಟ್ಯಾಗ್ ನಮ್ಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಮಗೆ 3 ರೂಲ್ಸ್ ಗೊತ್ತಿರಬೇಕು. 3 ರೂಲ್ಸಲ್ಲಿ 1ನೇ ರೂಲ್ಸ್ ಯಾವುದು ಅಂತಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಗೆಟ್ ನೆಗೆಟಿವ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಗೆಟ್ ಪಾಸಿಟಿವ್ ಟ್ಯಾಗ್. ಇವಾಗ ಸ್ಟೇಟ್ಮೆಂಟ್ ಯಾವುದಾದ್ರೂ ಅದು ಪಾಸಿಟಿವ್ ಆಗಿತ್ತು ಅಂದರೆ ಅದಕ್ಕೆ ನಾವು ಟ್ಯಾಗ್ ಯಾವ್ದು ಕೊಡ್ತೀವಿ ಅಂದರೆ ನೆಗೆಟಿವ್ ಟ್ಯಾಗ್ ಕೊಡ್ತೀವಿ. ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿತ್ತಂದರೆ ಅದಕ್ಕೆ ನಾವು ಪಾಸಿಟಿವ್ ಟ್ಯಾಗ್ ಕೊಡ್ತೀವಿ. ಆ್ಯಂಡ್ ಏನಂತಂದರೆ ನೆಗೆಟಿವ್ ಅಂತ ಹೇಗೆ ಗೊತ್ತಾಗುತ್ತೆ, ಪಾಸಿಟಿವ್ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನಿಮಗೆ ಮೊದಲು ಗೊತ್ತಾಗಿರಬೇಕು. ಪಾಸಿಟಿವ್ ಅಂತಂದರೆ ಜಸ್ಟ್ ಒಂದು ಸಿಂಪಲ್ ಸೆಂಟೆನ್ಸ್ ಇರುತ್ತೆ. ಇಫ್ ಆ ಸೆಂಟೆನ್ಸಲ್ಲಿ ನಾಟ್ ಅನ್ನೋ ವರ್ಡ್ ಆಗಿತ್ತು, ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್, ಗಿವ್, ನೆಗೆಟಿವ್ ಮೀನಿಂಗ್ಸ್ ಇವೇನಿದಾವಲ್ಲ ಈ ವರ್ಡ್ಸ್ ನಿಮ್ಮ ಆ ಸೆಂಟೆನ್ಸಲ್ಲಿ ಇತ್ತಂದರೆ ಅದು ನೀವು ಕನ್ಫರ್ಮ್ ಆಗಿಬಿಡಿ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ಅಂತ, ಓಕೆನಾ? ಸೊ ಇದು ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಏನು ಹಾಕಬೇಕು, ಅದಕ್ಕೆ ಪಾಸಿಟಿವ್ ಟ್ಯಾಗ್ ಹಾಕಬೇಕು. ಇದು ಯಾವುದೂ ಇರಲಿಲ್ಲ ಅದರಲ್ಲಿ ಅಂತಂದರೆ ನಾವು ಅದನ್ನು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ನೆಗೆಟಿವ್ ಟ್ಯಾಗ್ ಹಾಕಬೇಕು, ಓಕೆನಾ? ಸೊ ದ ಸ್ಟೇಟ್ಮೆಂಟ್ಸ್ ವಿತ್ ದೀಸ್ ವರ್ಡ್ಸ್ ಗೆಟ್ ಪಾಸಿಟಿವ್ ಟ್ಯಾಗ್. ಈ ವರ್ಡ್ಸ್ ಯಾವುದ್ರಲ್ಲಿರಲ್ಲ ಅದು ಪಾಸಿಟಿವ್ ಟ್ಯಾಗ್ ಆಗಿರುತ್ತೆ. ಇದು ರೂಲ್ ನಂಬರ್ 1 ಹೇಳುತ್ತೆ, ಓಕೆನಾ? ಇವಾಗ ರೂಲ್ ನಂಬರ್ 2 ಏನು ಹೇಳುತ್ತೆ, ಇನ್ ಕ್ವಶನ್ ಟ್ಯಾಗ್ ವಿ ಯೂಸ್ ಓನ್ಲಿ ಹೆಲ್ಪಿಂಗ್ ವರ್ಬ್ಸ್. ನಾವು ಕ್ವಶನ್ ಟ್ಯಾಗ್ ಹಾಕೋಕ್ಕೆ ಏನು ಮಾಡಬೇಕು, ಫಸ್ಟ್ ನಾವು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ನೋಡ್ಕೋಬೇಕು. ಪಾಸಿಟಿವ್ ಇದ್ದರೆ ನೆಗೆಟಿವ್ ಟ್ಯಾಗ್ ಹಾಕ್ತೀವಿ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಟ್ಯಾಗ್ ಹಾಕ್ತೀವಿ, ಓಕೆನಾ? ಆ್ಯಂಡ್ ಅದನ್ನು ಯಾವ್ದ್ಯಾವ್ದು ವರ್ಡ್ಸ್ ಅಂತ ನಾವು ನೆನಪಿಟ್ಕೋಬೇಕು, ಓಕೆನಾ? ಸರಿನಾ? ಹಾಗಾದರೆ ಇವಾಗ ರೂಲ್ 2ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ್ದು ಇದ್ದಾವೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು, ಯಾವುದೋ ಹೆಲ್ಪಿಂಗ್ ವರ್ಬ್ಸ್ ಅಂತ ನಾವು ಹೇಗೆ ಹೇಳಬೇಕು? ಒಂದು ಸೆಂಟೆನ್ಸ್ ಇರುತ್ತೆ, ಸೆಂಟೆನ್ಸಲ್ಲಿರೋದು ಇದೇ ಹೆಲ್ಪಿಂಗ್ ವರ್ಬು, ಇದು ಮೇನ್ ವರ್ಬ್ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು? ಇಫ್ ದೇರ್ ಅಲ್ಲಿ ಏನಾದರೂ ಈಸ್, ಆ್ಯಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಕುಡ್, ವಿಲ್, ವುಡ್, ಶೆಲ್, ಶುಡ್, ಮೇ, ಮೈಟ್ ಈ ವರ್ಡ್ಸ್ ಇದ್ದರೆ ಇದು ಹೆಲ್ಪಿಂಗ್ ವರ್ಬ್ಸ್ ಇದ್ದಾವೆ ಇಲ್ವಾ ಅಂತ ನಾವು ಮೊದಲು ತಿಳ್ಕೊಬೇಕು. ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ, ಸರಿನಾ? ನೆಕ್ಸ್ಟ್, ಇನ್ ಕ್ವಶನ್ ಟ್ಯಾಗ್ ವಿ ಯೂಸ್ ಓನ್ಲಿ ಹೆಲ್ಪಿಂಗ್ ವರ್ಬ್ಸ್. ಇಫ್ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಇನ್ ಅ ಸೆಂಟೆನ್ಸ್, ಗೋ ಫಾರ್ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್. ಇವಾಗ ಹೆಲ್ಪಿಂಗ್ ವರ್ಬ್ ಇದ್ದರೆ ನಾನೇನು ಹೇಳಿದೆ, ಹೆಲ್ಪಿಂಗ್ ವರ್ಬ್ ಹೇಳಿದೆ, ಈಸ್, ಆರ್, ವಾಸ್, ವರ್, ಹ್ಯಾವ್ ಇದು ಹೇಳಿದೆ, ಕ್ಯಾನ್, ಶಾಲ್, ಶುಡ್ ಹೇಳಿದೆ. ಇದು ಇರಲಿಲ್ಲ ಅಂದರೆ ಹಿಡನ್ ಹೆಲ್ಪಿಂಗ್ ವರ್ಬ್ಸ್ಗೆ ನಾವು ಹೋಗಬೇಕು. ಹಿಡನ್ ಹೆಲ್ಪಿಂಗ್ ವರ್ಬ್ಸ್ ಯಾವುದು ಅಂತಂದರೆ ಡೂ, ಡಸ್, ಡಿಡ್. ಡೂ ಎಲ್ಲಿ ಯೂಸ್ ಮಾಡಬೇಕು, ಡಸ್ ಎಲ್ಲಿ ಯೂಸ್ ಮಾಡಬೇಕು, ಡಿಡ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಡೂ, ಡಸ್ ಅನ್ನೋದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ, ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂದರೆ ನಾವು ಡೂ, ಡಸ್ ಯೂಸ್ ಮಾಡಬೇಕು. ಇಫ್ ಐದರ್ ಅದು ಪಾಸ್ಟ್ ಟೆನ್ಸಲ್ಲಿ ಇತ್ತಂದರೆ ಹಿಡನ್ ಆಗಿತ್ತು ಆ್ಯಂಡ್ ದೆನ್ ಪಾಸ್ಟ್ ಟೆನ್ಸಲ್ಲಿ ಇತ್ತು ಅಂದರೆ ನಾವು ಡಿಡ್ ಕ್ವಶನ್ ಟ್ಯಾಗ್ ಯೂಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಡಿಡ್ ಅನ್ನೋದನ್ನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಕ್ವಶನ್ ಟ್ಯಾಗಲ್ಲಿ, ಓಕೆನಾ? ಇವಾಗ ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳುತ್ತೆ, ಇನ್ ಅ ಕ್ವಶನ್ ಟ್ಯಾಗ್ ವಿ ಯೂಸ್ ಓನ್ಲಿ ದ ರೆಸ್ಪೆಕ್ಟಿವ್ ಪ್ರನೌನ್ಸ್ ಆಫ್ ದಿ ಸಬ್ಜೆಕ್ಟ್, ದ್ಯಾಟ್ ಈಸ್ ಐ, ಹಿ, ಶಿ, ಇಟ್, ವಿ, ಯು, ದೇ, ಎಕ್ಸೆಟ್ರಾ, ಓಕೆನಾ? ನಾವು ಪ್ರನೌನ್ಸ್ನ ನಾವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡೋಕ್ಕೆ ರೆಸ್ಪೆಕ್ಟಿವ್ ಪ್ರನೌನ್ಸ್ ಮಾತ್ರ ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳುತ್ತೆ ರೂಲ್ ನಂಬರ್ 3, ಓಕೆನಾ? ಶಾರ್ಟ್ ಫಾರ್ಮ್ಸ್ ಮಸ್ಟ್ ಬಿ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್. ಯಾಕಂದರೆ ಶಾರ್ಟ್ ಟರ್ಮ್ ಆಗುತ್ತೆ, ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ನಮ್ಮ ಕ್ವಶನ್ ಟ್ಯಾಗ್. ಸೊ ಅದಕ್ಕೆ ನಾವು ರೆಸ್ಪೆಕ್ಟಿವ್ ಪ್ರನೌನ್ಸ್ ಮಾತ್ರ ಯೂಸ್ ಮಾಡ್ತೀವಿ,
ಆ ರೆಸ್ಪೆಕ್ಟಿವ್ ಪ್ರನೌನ್ಸ್ ಯಾವುದು ಅಂತಂದರೆ ಐ, ಹಿ, ಶಿ, ಇಟ್, ವಿ, ಯು, ದೇ ಎಕ್ಸೆಟ್ರಾ. ಓಕೆನಾ. ಎಕ್ಸಾಂಪಲ್, ಸ್ಟಡಿ ದ ಲಿಸ್ಟ್ ಆಫ್ ಶಾರ್ಟ್ ಫಾರ್ಮ್ಸ್. ಓಕೆನಾ. ಎಕ್ಸಾಂಪಲ್ ಯಾವುದು ಅಂತಂದರೆ ನೋಡೋಣ ಇವಾಗ. ಪಾಸಿಟಿವ್ ಟ್ಯಾಗ್ ಆ್ಯಂಡ್ ನೆಗೆಟಿವ್ ಟ್ಯಾಗ್. ಪಾಸಿಟಿವ್ ಟ್ಯಾಗ್ ಯಾವುದಿದ್ದರೆ ನೆಗೆಟಿವ್ ಟ್ಯಾಗ್ ಯಾವುದಾಗುತ್ತೆ ಅಂತ. ಇವಾಗ ಈಸ್ ಇದ್ದರೆ ಇಸಂಟ್ ಆಗುತ್ತೆ, ಆರ್ ಇದ್ದರೆ ಅರಂಟ್ ಆಗುತ್ತೆ, ಆ್ಯಮ್ ಇದ್ದರೂ ಆಲ್ಸೋ ಅರಂಟ್ ಆಗುತ್ತೆ, ಯಾಮಂಟ್ ಆಗೋದಿಲ್ಲ. ಇದೊಂದು ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೋಬೇಕು. ಆರ್ ಇದ್ದರೂ ಅರಂಟ್ ಆಗುತ್ತೆ, ಆ್ಯಮ್ ಇದ್ದರೂ ಅರಂಟೇ ಆಗ್ತದೆ. ಆ್ಯಮ್ ಇದ್ದರೆ ಆ್ಯಮ್ ನಾಟ್ ಆಗೋದಿಲ್ಲ, ಆ್ಯಮೆಂಟ್ ಆಗೋದಿಲ್ಲ. ಓಕೆನಾ. ವಾಸ್ ಇದ್ದು ವಾಸಂಟ್ ಆಗುತ್ತೆ. ಆ್ಯಂಡ್ ದೆನ್ ವರ್ ಇದ್ದುದು ವರಂಟ್ ಆಗುತ್ತೆ, ಡೂ ಇದ್ದುದು ಡೋಂಟ್ ಆಗುತ್ತೆ, ಡಸ್ ಇದ್ದುದು ಡಸಂಟ್ ಆಗುತ್ತೆ, ಡಿಡ್ ಇದ್ದುದು ಡಿಡಂಟ್ ಆಗುತ್ತೆ, ಹ್ಯಾಸ್ ಇದ್ದುದು ಹ್ಯಾಸಂಟ್ ಆಗುತ್ತೆ, ಹ್ಯಾವ್ ಇದ್ದುದು ಹ್ಯಾವಂಟ್ ಆಗುತ್ತೆ, ಆ್ಯಂಡ್ ಹ್ಯಾಡ್ ಇದ್ದುದು ಹೆಡಂಟ್ ಆಗುತ್ತೆ. ಓಕೆನಾ. ಆ್ಯಂಡ್ ದೆನ್ ಕ್ಯಾನ್ ಇದ್ದುದು ಕಾಂಟ್ ಆಗುತ್ತೆ, ಕುಡ್ ಇದ್ದುದು ಕುಡಂಟ್ ಆಗುತ್ತೆ, ಶುಡ್ ಇದ್ದುದು ಶುಡಂಟ್ ಆಗುತ್ತೆ, ಶಾಲ್ ಇದ್ದುದು ಶಾಂಟ್ ಆಗುತ್ತೆ, ವೆಲ್ ಇದ್ದುದು ವೋಂಟ್ ಆಗುತ್ತೆ, ವುಡ್ ಇದ್ದುದು ವುಡಂಟ್ ಆಗುತ್ತೆ, ಮಸ್ಟ್ ಇದ್ದುದು ಮಸ್ಟಂಟ್ ಆಗುತ್ತೆ, ಮೈಟ್ ಇದ್ದುದು ಮೈಟ್ ನಾಟ್ ಆಗುತ್ತೆ. ಮೈಟ್ ಮತ್ತು ಮೇ ಏನಿದಾವಲ್ಲ ಅದು ಮೈಟ್ ನಾಟ್ ಮತ್ತು ಮೇ ನಾಟ್ ಆಗುತ್ತೆ. ಮೈಟಂಟ್ ಮೆಂಟ್ ಹಿಂಗಾಗೋದಿಲ್ಲ. ಓಕೆನಾ. ಮೈಟ್ ಇದ್ದುದು ಮೈಟ್ ನಾಟ್ ಆಗುತ್ತೆ, ಮೇ ಇದ್ದುದು ಮೇ ನಾಟ್ ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಇದು ಎರಡು ಮಾತ್ರ ನೆನ್ಪಿಟ್ಕೋಬೇಕು. ಮತ್ತು ರೂಲ್ಸ್ ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ರೆ ಸಾಕು, ಈಸಿ. ಇವಾಗ ಎಕ್ಸಾಂಪಲ್ ನೋಡ್ಕೊತ ಹೋಗೋಣ. ಓಕೆನಾ. ಶಿ ಈಸ್ ಅ ಡಾಕ್ಟರ್. ಓಕೆ. ಶಿ ಈಸ್ ಅ ಡಾಕ್ಟರ್. ಅಲ್ಲೇನಿದೆ ಶಿ ಈಸ್ ಅ ಡಾಕ್ಟರ್. ಇವಾಗಿಲ್ಲಿ ಫಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಇದೆಯೋ ನೆಗೆಟಿವ್ ಸೆಂಟೆನ್ಸ್ ಇದೆಯೋ ರೂಲ್ ನಂಬರ್ 1 ನೋಡಬೇಕು. ಓಕೆನಾ. ಇಲ್ಲಿ ನಾಟ್, ನೋ, ಬೇರ್ಲಿ, ಸೆಲ್ಡಮ್ ಮತ್ತು ಹಾರ್ಡ್ಲಿ ಯಾವುದಾದ್ರೂ ವರ್ಡ್ಸ್ ಇದ್ದಾವಾ? ಇಲ್ಲ ತಾನೇ, ಇಲ್ಲ. ಸೊ ಇವಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಸೆಕೆಂಡ್ ರೂಲ್ ನೋಡ್ಬೇಕು ನಾವು, ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅಂತ. ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಈಸ್ ಇದೆ. ಓಕೆನಾ. ಈಸ್ ತೊಗೊಳ್ಳಿ. ಅನಂತರ ಈಸ್ ಇದ್ದದ್ದು ನೆಗೆಟಿವ್ ಟ್ಯಾಗ್ ಆದಾಗ ಏನಾಗುತ್ತೆ? ಇಸಂಟ್ ಆಗುತ್ತೆ. ಓಕೆನಾ. ಇಸಂಟ್ ಇಲ್ಲಿ ಪ್ರನೌನ್ ಯಾವುದಿದೆ? ಶಿ ಇದೆ. ಇಸಂಟ್ ಶಿ. ಆನ್ಸರ್ ಮಸ್ಟ್ ಬಿ ಇಸಂಟ್ ಶಿ. ಓಕೆನಾ. ಅರಂಟ್ ಶಿ ಯಾಕಾಗಲ್ಲ? ಬಿಕಾಸ್ ಯಾಕಂದರೆ ಅಲ್ಲಿ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬೇ ಇಲ್ಲ. ಸೊ ಅರಂಟ್ ಆಗೋದಿಲ್ಲ. ಈ ಶಿ ಆಗುತ್ತಾ? ಸೊ ಅದು ಇರೋದೇ ಪಾಸಿಟಿವ್ ಸೆಂಟೆನ್ಸಲ್ಲಿದೆ. ಸೊ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು ನಾವು. ಸೊ ಈ ಶಿ ಆಗಲ್ಲ. ಡ ಶಿ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ. ಇಲ್ಲಿ ಹಿಡನ್ ಹೆಲ್ಪಿಂಗ್ ವರ್ಬ್ ನಮ್ಗೆ ಬೇಕಾಗಿಲ್ಲ. ಓಕೆನಾ. ಸೊ ಅದಕ್ಕೆ ಈಸಂಟ್ ಶಿ ಆಗುತ್ತೆ. ಇವಾಗ ಕ್ವಶನ್ ನಂಬರ್ 2 ನೋಡೋಣ. ಯು ಡೋಂಟ್ ಲೈಕ್ ಪಿಜ್ಜಾ ಯಾವುದಾಗುತ್ತೆ ಹೇಳಿ? ಮೊದಲು ಫಸ್ಟ್ ರೂಲ್ ಯಾವ್ದು ನೋಡ್ಬೇಕು ನಾವು? ಫಸ್ಟ್ ರೂಲಲ್ಲಿ ಏನಿದೆ? ಪಾಸಿಟಿವ್ ಇದಾವ ಸೆಂಟೆನ್ಸ್, ನೆಗೆಟಿವ್ ಇದೆಯಾ? ಇದರಲ್ಲಿ ಇದೆಯಾ? ನಾಟ್ ಇದೆಯಾ? ಓಕೆ. ಯು ಡೋಂಟ್ ಲೈಕ್ ಪಿಜ್ಜಾ. ಡೋಂಟ್ ಮೀನ್ಸ್ ಡು ನಾಟ್ ಇದೆ. ಓಕೆನಾ. ಇವಾಗ ಏನಿದು ನೆಗೆಟಿವ್ ಸೆಂಟೆನ್ಸ್ ಇದೆ. ನೆಗೆಟಿವ್ ಇದ್ದಿದ್ದು ಏನಾಗಬೇಕು? ಪಾಸಿಟಿವ್ ಆಗಬೇಕು. ಪಾಸಿಟಿವ್ ಅಂದರೆ ಏನಾಗಬೇಕಿದು? ಡೂ ಆಗಬೇಕು. ಓಕೆನಾ. ಡೂ ತೊಗೊಳ್ಳಿ, ಡೂ ಇಟ್ಕೊಳ್ಳಿ. ಅದಾದ ನಂತರ ಇದರಲ್ಲಿ ಪ್ರನೌನ್ ಯಾವುದಿದೆ? ಯು. ಓಕೆ. ಡೋಂಟ್ ಇರೋದು ಡೂ ಆಗುತ್ತೆ. ಪ್ರನೌನ್ ಯು. ದೆನ್ ಮೀನ್ಸ್ ಆನ್ಸರ್ ಶುಡ್ ಬಿ ಡೂ ಯು. ಓಕೆ. ಆ್ಯಂಡ್ ದೆನ್ ಕ್ವಶನ್ ನಂಬರ್ 3 ಹೋಗೋಣ. ದೇ ವರ್ ಅಟ್ ದ ಪಾರ್ಟಿ. ಇದು ಪಾಸಿಟಿವ್ ಇದೆಯಾ ಸೆಂಟೆನ್ಸ್? ಏನು ನೆಗೆಟಿವ್ ಇದೆಯಾ? ಪಾಸಿಟಿವ್ ಇದೆ, ಯಾಕಂದರೆ ನೆಗೆಟಿವ್ ವರ್ಡ್ಸ್ ಯಾವುದೂ ಇಲ್ಲ. ಸೊ ದೆನ್ ಇದರಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ? ವರ್ ಇದೆ. ಯಾವುದು ಪ್ರನೌನ್ ಇದೆ? ದೇ ಇದೆ. ಇವಾಗ ವರಂಟ್ ದೇ ಆಗುತ್ತಾ? ವರ್ ದೇ ಆಗುತ್ತಾ? ಅರಂಟ್ ದೇ ಆಗುತ್ತಾ? ಡೂ ದೇ ಆಗುತ್ತಾ? ಇವಾಗ ಏನಿದೆ? ಪಾಸಿಟಿವ್ ಇದೆ, ನೆಗೆಟಿವ್ ಆಗಬೇಕು. ಓಕೆನಾ. ನೆಗೆಟಿವ್ ಅಂತಂದರೆ ಡೂ ದೇ ಅನ್ನೋದು ಪಾಸಿಟಿವ್ ಇದೆ ತಾನೆ? ಸೊ ಆಗಲ್ಲ. ಆ್ಯಂಡ್ ವರ್ ದೇ ಅನ್ನೋದು ಪಾಸಿಟಿವ್ ಇದೆ ತಾನೆ? ಆಗಲ್ಲ. ಸೊ ಏನಾಗಬೇಕು? ವರಂಟ್ ದೇ. ವರ್ ಪ್ಲಸ್ ನಾಟ್, ವರಂಟ್ ದೇ ಪ್ರನೌನ್ ಇದೆಯಲ್ಲ ಅದು ದೇ ಆಗುತ್ತೆ. ಆ್ಯಂಡ್ ದೆನ್ 4th ಕ್ವಶನ್. ಹೀ ಕ್ಯಾನ್ ಹಾರ್ಡ್ಲಿ ಸ್ವಿಮ್. ಫಸ್ಟ್ ರೂಲ್ ಏನು ಹೇಳುತ್ತೆ? ನಾಟ್ ಇರಬಾರ್ದು, ನೆಗೆಟಿವ್ ವರ್ಡ್ಸ್ ಇರಬಾರ್ದು ಅಂತ ಹೇಳುತ್ತೆ. ಹೀ ಕ್ಯಾನ್ ಹಾರ್ಡ್ಲಿ ಸ್ವಿಮ್. ಓಕೆ. ಪಾಸಿಟಿವ್ ಇದೆಯಲ್ಲ, ಹೇಳಿ ಯಾವುದಾಗುತ್ತೆ? ಕಾಂಟ್ ಹಿ ಅಲ್ವಾ? ರಾಂಗ್. ಹಾರ್ಡ್ಲಿ ಅನ್ನೋದು ವರ್ಡ್ ಇದೆ. ಫಸ್ಟ್ ರೂಲಲ್ಲಿ ಏನಿದೆ? ಫಸ್ಟ್ ರೂಲ್ ಏನು ಹೇಳುತ್ತೆ? ಫಸ್ಟ್ ರೂಲಲ್ಲಿ ಯಾವ್ದ್ಯಾವ್ದು ವರ್ಡ್ಸ್ ಇದ್ದಾವೆ ಅಂತಂದರೆ ನೋಡಿ, ಚೆನ್ನಾಗಿ ನೋಡಿ. ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್ ಇವೆಲ್ಲ ಏನು ನೆಗೆಟಿವ್ ಇದ್ದಾವೆ. ಸೊ ನೆಗೆಟಿವ್ ಇರೋದು ಆಗಲ್ಲ ಅಂತ ಆವಾಗಲೇ ಹೇಳಿದ್ದೀನಿ. ಸೊ ಇಲ್ಲಿ ನಾಟ್ ಇಲ್ಲ. ಸೊ ನಾಟ್ ಇಲ್ಲ ಅಂತಂದರೆ ನಾನು ಹಾಕ್ತೀನಿ. ನಾನು ಅದನ್ನು ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾನು ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀನಿ, ರಾಂಗ್ ಆಗುತ್ತೆ.
ಶೋರ್ಲಿ ರಾಂಗ್ ಆಗುತ್ತೆ. ಸೊ ದೆನ್ ಇವಾಗ ಏನು ಮಾಡಬೇಕು, ಇಲ್ಲಿ ಹಾರ್ಡ್ಲಿ ಇದೆ, ಹೀ ಕ್ಯಾನ್ ಹಾರ್ಡ್ಲಿ ಸ್ವಿಮ್. ಹಾರ್ಡ್ಲಿ ಅನ್ನೋದು ನೆಗೆಟಿವ್ ಸೆಂಟೆನ್ಸ್. ಅವಾಗ ನಾವೇನು ಮಾಡಬೇಕು, ಪಾಸಿಟಿವ್ ಮಾಡಬೇಕು ಇದನ್ನು ಸೆಂಟೆನ್ಸಲ್ಲಿ. ಸೊ ಪಾಸಿಟಿವ್ ಮಾಡಿದ್ರೆ ಏನಾಗುತ್ತೆ, ಕಾಂಟ್ ಹಿ ಆಗುತ್ತಾ, ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಸೊ ಕಾಂಟ್ ಹಿ, ಇಸಂಟ್ ಹಿ ಎರಡು ನೆಗೆಟಿವ್ ಇದ್ದಾವೆ, ಎಲಿಮಿನೇಟ್ ಮಾಡಿ. ಇವಾಗ ಹಿಡನ್ ಇತ್ತು ಅಂತಂದರೆ, ಏನಾದರೂ ಹೆಲ್ಪಿಂಗ್ ವರ್ಬ್ ಹಿಡನ್ ಇತ್ತು ಅಂತಂದರೆ ಅಲ್ಲಿ ನಾವು ಡಸ್, ಡಿಡ್, ಡೂ ತೊಗೋಬೇಕು. ಇಲ್ಲಿ ಆಲ್ರೆಡಿ ನಮಗೆ ಕಾಣಿಸ್ತಿದೆ ಕ್ಯಾನ್ ಅನ್ನೋದು. ಸೊ ದೆನ್ ಮೀನ್ಸ್ ಫೋರ್ತ್ ಆಪ್ಷನ್ ಕೂಡ ಆಗೋದಿಲ್ಲ. ಇವಾಗ ಯಾವ ಆಪ್ಷನ್ ಆಗುತ್ತೆ, ಫಸ್ಟ್ ಆಪ್ಷನ್ ಕ್ಯಾನ್ ಹಿ ಆಗುತ್ತೆ. ಆ್ಯಂಡ್ ದೆನ್ ಶಿ ಡಿಡ್ ನಥಿಂಗ್ ಫಾರ್ ಟೀಮ್. ಓಕೆ, ಶಿ ಡಿಡ್ ನಥಿಂಗ್ ಫಾರ್ ಟೀಮ್. ಅವಳು ಟೀಮ್ಗೋಸ್ಕರ ಏನೂ ಮಾಡಿಲ್ಲ. ಯಾವ ಟ್ಯಾಗ್ ಹಾಕ್ಬೋದು ಇದಕ್ಕೆ, ಯಾವ ಟ್ಯಾಗ್ ಆಗುತ್ತೆ? ಆ್ಯಂಡ್ ರೂಲ್ ಅಪ್ಲೈ ಮಾಡಿ ಇಲ್ಲಿ ಕೂಡ ಮೊದಲು. ಫಸ್ಟ್ ರೂಲ್ ಏನಾಗಿರುತ್ತೆ, ಫಸ್ಟ್ ರೂಲ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಓಕೆ, ನೆಗೆಟಿವ್ ಇದೆ. ಯಾಕೆ ನೆಗೆಟಿವ್ ಇದೆ, ನಥಿಂಗ್ ಅನ್ನೋ ವರ್ಡ್ ಇದೆ, ಮೀನ್ಸ್ ನೆಗೆಟಿವ್ ಸೂಚನೆ ಕೊಡುತ್ತೆ ಅಲ್ಲಿ ನನಗೆ. ಓಕೆನಾ? ಸೊ ನೆಗೆಟಿವ್ ಇದೆ, ಇದನ್ನು ಪಾಸಿಟಿವ್ ಮಾಡಬೇಕು ನಾನು. ಸೊ ದೆನ್ ನಥಿಂಗ್ ಅನ್ನೋದು ನೆಗೆಟಿವ್ ಆದರೆ ನಾನು ಇದನ್ನು ಸೆಂಟೆನ್ಸ್ನ ನೆಗೆಟಿವ್ ಅಂತ ತಿಳ್ಕೊಬೇಕು. ಆ್ಯಂಡ್ ಕ್ವಶನ್ ಟ್ಯಾಗ್ ನಾನು ಪಾಸಿಟಿವ್ ಫಾರ್ಮೇಷನ್ ಮಾಡಬೇಕು. ಸೊ ದೆನ್ ಇವಾಗ ಕ್ಯಾನ್ ಶಿ ಆಗುತ್ತಾ, ಆಗಲ್ಲ, ಯಾಕಂದರೆ ಡಿಡ್ ಇದೆ. ಸೊ ದೆನ್ ಡಸ್ ಶಿ ಆಗುತ್ತಾ, ಆಗಲ್ಲ, ಡಿಡ್ ಇದೆ. ಡಿಡ್ ಶಿ, ಡಿಡಂಟ್ ಶಿಯಲ್ಲಿ ಎರಡರಲ್ಲಿ ಆಪ್ಷನ್ ಬಿ ಆರ್ ಆಪ್ಷನ್ ಸಿ ಎರಡರಲ್ಲಿ ನೋಡಬೇಕು. ಇವಾಗ ಯಾವುದು ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಇದ್ರೇನೋ ಡಿಡಂಟ್ ಶಿ ಪಾಸಿಟಿವ್ ಆಗುತ್ತಾ, ಆಗಲ್ಲ ತಾನೆ. ಸೊ ದೆನ್ ಡಿಡ್ ಶಿ, ಓನ್ಲಿ ಗೆಟ್ ಪಾಸಿಟಿವ್. ಸೊ ಇವಾಗ ಪಾಸಿಟಿವ್ ಡಿಡ್ ಶಿ ಆಗುತ್ತೆ. ಡಿಡ್ ಶಿ ಅಂದರೆ ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಅವಳನ್ನ ಕ್ವಶನ್ ಕೇಳ್ತಿದ್ದೀವಿ. ಡಿಡ್ ಶಿ, ಅವಳು ಏನೂ ಮಾಡಿಲ್ವಾ ಅನ್ನೋ ಥರ, ಈ ಥರ ಜಸ್ಟ್ ಸಿಂಪಲ್. ಇದೇ ಥರ ನಾವು ಕ್ವಶನ್ ಟ್ಯಾಗ್ ಇದ್ರೇನೋ ಫಾರ್ಮೇಷನ್ ಮಾಡ್ಬೋದು. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಸೆಂಟೆನ್ಸ್ ನೋಡಬೇಕು. ಸೆಂಟೆನ್ಸಲ್ಲಿ ನೆಗೆಟಿವ್ ವರ್ಡ್ಸ್ ಇದಾವಾ ಇಲ್ವಾ? ನೆಗೆಟಿವ್ ವರ್ಡ್ಸ್ ಇದಾವಾ? ಓಕೆ, ಅದನ್ನು ಪಾಸಿಟಿವಲ್ಲೇ ಮಾಡಬೇಕು ನಾನು, ನೆನ್ಪಿಟ್ಕೋಬೇಕು ಇದನ್ನು ಫಸ್ಟ್ ರೂಲ್. ಓಕೆ, ಆ್ಯಂಡ್ ದೆನ್ ನೆಗೆಟಿವ್ ಸೆಂಟೆನ್ಸ್ ಇದೆಯಾ, ಆವಾಗ ನಾನು ಪಾಸಿಟಿವೇ ಮಾಡಬೇಕು. ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವೇ ಮಾಡಬೇಕು. ಪಾಸಿಟಿವ್ ಇತ್ತು ಅಂತಂದರೆ ನೆಗೆಟಿವ್ ಮಾಡಬೇಕು. ಓಕೆ, ಅಪೋಸಿಟ್ ಆಗುತ್ತೆ. ಸೊ ಈಸಿಯಾಗಿ ನಾವು ಯಾವುದಾದ್ರೂ ಸೆಂಟೆನ್ಸ್ ತೊಗೊಂಡು ಅದನ್ನು ನಾವು ಫಾರ್ಮ್ ಮಾಡ್ಬೋದು. ಓಕೆ, ಆ್ಯಂಡ್ ಹೋಪ್ ಎಲ್ರಿಗೂ ಕ್ವಶನ್ ಟ್ಯಾಗ್ ಬಗ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫರ್ದರ್ ವೀಡಿಯೋಸ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್.